यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ವಿಜಯಪುರ ನಗರದ ವಾರ್ಡ್ ನಂಬರ್ 18ರಲ್ಲಿ ಕಾರ್ಪೊರೇಟರ್ ಆದ ಶ್ರೀ ಹಳ್ಳಿ ಇವರು ನಿರಂತರ ಶ್ರಮದಿಂದ ಮತ್ತು ಇವರ ನಿರಂತರ ಈ ವಾರ್ಡಿನ ಜನತೆಯ ಸೇವೆಗಾಗಿ ಶ್ರಮಿಸಿದ್ದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು 3.5 ಕೋಟಿ ಅನುದಾನ ಬಿಡುಗಡೆಗೊಳಿಸಿ ಈ ಗೋಲ್ ಗುಮ್ಮಜ್ದಿಂದ ಹಕೀಂ ಚೌಕ್ ವರೆಗೆ ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ। ಈ ಗುದ್ಲಿ ಪೂಜೆಯಿಂದ ನಾವು ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವತ್ತು ಅಲ್ಪಸಂಖ್ಯಾತರ ಭೌಗೋಳಿಕ ಏರಿಯಾಗಳಲ್ಲಿ ವಾರ್ಡ್ಗಳಲ್ಲಿ ನಾನು ಯಾವುದೂ ಅಭಿವೃದ್ಧಿ ಮಾಡುವುದಿಲ್ಲ, ಗಡ್ಡ ಟೊಬ್ಗಿ ಇದ್ದವರು ನನ್ನ ಕಚೇರಿಗೆ ಬರಬಾರದು ಅನ್ನುವಂಥದ್ದು ಒಂದು ಅವೇಳನಕಾರಿಯನ್ನಾಗಿ ಮಾತನಾಡುತ್ತಿದ್ದನ್ನು ಇವತ್ತು ಹಳ್ಳಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಅವರು ಸಾಬೀತುಪಡಿಸಿದ್ದಾರೆ। ರಾಜತಂತ್ರ ಮತ್ತು ರಾಜನೀತಿ ಅಂದ್ರೆ ಸರ್ವ ಜನಾಂಗ ಸುಖಿನೋ ಭವ ಅನ್ನುವಂಥ ಸರ್ವ ಜನಾಂಗ ಸುಖಿನೋ ಭವ ಸರ್ವ ಜನಾಂಗ ಶಾಂತಿಯ ತೋಟ ಅನ್ನಾಗಿ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ಹಳ್ಳಿಯವರ ಕಡೆಯಿಂದ ದಿನೇಶ್ ಹಳ್ಳಿಯವ್ರ ಕಡೆಯಿಂದ ನಗರ ಶಾಸಕರು ಕಲ್ಕೋಬೇಕು ತಿಳ್ಕೋಬೇಕು ಅನ್ನೋಂಥದ್ದು ನಾನು ಮಾಧ್ಯಮದ ಮುಖಾಂತರ ನಗರ ಶಾಸಕರಿಗೆ ಒಂದು ಪಾಠ ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ। ಅದಲ್ಲದೆ ಇವತ್ತು ನೋಡ್ರಿ ದಿನೇಶ್ ಹಳ್ಳಿಯವರು ಈ ವಾರ್ಡಿನ ಸದಸ್ಯರ ಕಾರ್ಪೊರೇಟರ್ನಾಗಿ ಆಯ್ಕೆ ಆಗಬೇಕಾದ್ರೆ ಅವ್ರದ್ದು ಸಮಾಜದ ಒಂದು ಸಿಂಗಲ್ ಓಟ್ ಇಲ್ಲೇ ಇಲ್ಲ। ಇಲ್ಲೇ ಅವರಿಗೆ ಸಾಥ್ ನೀಡಿದ್ದು ಮತ್ತು ಅವರಿಗೆ ಸಹಕಾರ ನೀಡಿದ್ದು ಆಯ್ಕೆ ಆಗಲು ಮೂಲ ಕಾರಣೀಭೂತರಾದರು ಅಲ್ಪಸಂಖ್ಯಾತರು। ಮುಸ್ಲಿಂ ಸಮಾಜದ ಸಂಪೂರ್ಣ 99% ಮತದಾನ ಇವ್ರ ಪರವಾಗಿ ಚಲಾಯಿಸಿದ್ದಕ್ಕೆ ಇವತ್ತ ಈ ಏರಿಯಾದ ಅಲ್ಪಸಂಖ್ಯಾತರಿಗೆ ಅವರು ನಂದನವರ ಮಾಡಿ ವಾರ್ಡನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ। ಹಾಗಾಗಿ ಇಡೀ ವಾರ್ಡದ ಮುಸ್ಲಿಂ, ಹಿಂದೂ, ದಲಿತ್ ಸಮಾಜ ಮತ್ತು ಇತರೆ OBC ಸಮಾಜ ಎಲ್ಲ ಮತದಾರರು ಇವತ್ತು ಇವರದು ಚಿರಋಣಿಯಾಗಿ ನಾವು ಅವರಿಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ। ಯಾಕೆ ಅಂತಂತಂದ್ರೆ ಅಭಿವೃದ್ಧಿ ಒಂದೇ ಒಂದು ಜಪ ಹಿಡ್ಕೊಂಡು ಅವರು ಮುಂದೆ ಸಾಗಿಸ್ತಾ ಇದ್ದಾರೆ। ದೇವರು ಅವರಿಗೆ ಭವಿಷ್ಯದ ಬಿಜಾಪುರ ನಗರದ ಮೇಯರನ್ನಾಗಿ ಕಾಣಬೇಕು ಅಂತ ನಾವೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಮತ್ತು ದೇವರಿಗೆ ಬೇಡ್ಕೋತೀವಿ ಮತ್ತು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾವು ಕಳಕಳಿ ವಿನಂತಿ ಮಾಡ್ತೀವಿ। ಇದೇ ರೀತಿ ಅಭಿವೃದ್ಧಿ ಮಾಡುವಂತ ಒಬ್ಬ ಪ್ರಾಮಾಣಿಕ ದಕ್ಷ ಕಾರ್ಪೊರೇಟರ್ ದಿನೇಶ್ ಹಳ್ಳಿ ಅವರಿಗೆ ಮುಂದಿನ ಅವಧಿಯ ಮೇಯರ್ ಮಾಡಬೇಕು ಅಂತೇಳಿ ನಮ್ದು स्वयं प्रेरित आग्रह है। बीजापुर शहर के मशहूर तालीमी इदारे इंशाल इंग्लिश मीडियम स्कूल में अब सुनहरा मौका आपके लिए। वी आर हायरिंग। अगर आप में है पढ़ाने का जुनून और बच्चों के बेहतर मुस्तकबल बनाने का जज्बा तो आज ही जुड़िए हमारे साथ। स्कूल में ज़रूरत है मदर टीचर 1st to 5th स्टैंडर्ड के लिए, साइंस टीचर 4 पोस्ट, स्पोकन इंग्लिश टीचर 4 पोस्ट, कन्नड़ा टीचर, कंप्यूटर टीचर, स्पोर्ट्स टीचर मेल या फीमेल, ड्राइवर और आया की भी ज़रूरत है। टीचर्स की क्वालिफिकेशन D.Ed, B.Ed, MSc, कंप्यूटर स्किल्स ज़रूरी। एक्सपीरियंस वालों को प्राथमिकता दी जाएगी। पता महबूब नगर KHB कॉलोनी नियर अजहर ग्राउंड विजयपुर। आज ही अपना CV भेजिए या संपर्क करें 8123160284 या 9742719965 पर। इंशाल इंग्लिश मीडियम स्कूल, जहां तालीम के साथ बनता है बच्चों का बेहतरीन मुस्तकबल। ಮತ್ತು ಅದರ ಜೊತೆಗೇನೆ ಇವತ್ತು 35 ಕಾರ್ಪೊರೇಟರ್ಸ್ ಈ ಬಿಜಾಪುರ ನಗರದಿಂದ ಆಯ್ಕೆ ಆಗಿದ್ದಾರೆ। ಆದರೆ ಕೆಲವು ಕಾರ್ಪೊರೇಟರ್ಸ್ಗಳು ತಮ್ಮ ಸ್ವಾರ್ಥಕ್ಕಾಗಿ ತಾವು ಏನಾರೇ ಮಾಡ್ತಾ ಇದ್ದಾರೆ, ನಾವು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ। ಆದರೆ ನಿಷ್ಠೆಯಿಂದ ಪ್ರಾಮಾಣಿಕ ದಕ್ಷ ಭ್ರಷ್ಟಾಚಾರ ವಿಲ್ಲದೆ ಇವತ್ತೇನಾದರೂ ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ಅಂತಂದ್ರೆ ದಿನೇಶ್ ಹಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸಿ ನನ್ನ ಮಾತು ಮುಗಿಸ್ತೀನಿ। ಜೈ ಜೈ ಕರ್ನಾಟಕ। ಸರ್ ಸರ್ಕಾರ ರಾಜ್ಯದಲ್ಲಿ 3 ವರ್ಷ ನಗರ ಶಾಸಕರು ಮುಸ್ಲಿಮರು ಟೋಪಿ ಈಗ 3 ವರ್ಷ ಆದಾಗ ಭೂಮಿ ಪೂಜೆ ಆಗ್ತಾವ ಸರ್ ರಸ್ತೆಯಲ್ಲಿ। ಈಗ JM ರೋಡ್ ಭೂಮಿ ಪೂಜೆ ಆಗ್ಯಾವ ಸರ್।
ಇನ್ನೂ ತನಕ ಕೆಲಸ ಚಾಲೂ ಆಗಿಲ್ಲ. ಈಗ ಎಷ್ಟು ಹಲವಾರು ವಾರ್ಡ್ಗಳು ಸರ್ ಮುಸ್ಲಿಂ ಮೈನಾರಿಟಿ ಎಲ್ಲಿ ಇರ್ತಾರೆ ಹೆಚ್ಚಿಗೆ ಎಲೆಕ್ಷನ್ಸ್ ಆಗಿರ್ತಾರೆ. ವಾರ್ಡ್ ನಂಬರ್ 18 ಅದು 19 ಅದು 28 ಅದು 20 ಅದು ಸರ್ 29 ಅದು ಕೆಲವೊಂದು ವಾರ್ಡ್ಗಳು ಏನಾದ್ರು ಯಾಕೆ ಶಾಸಕ ನೀಡಿ ಸರ್ಕಾರಕ್ಕೆ ವಜ್ಜಿ ಬೀಳ್ತದೆ ಏನು ಇಲ್ಲ. ಈಗ ನೋಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿರುವ ಎಸ್ಟಿಮೇಟ್ ಮತ್ತು ಅನುದಾನ ಏನು ಕೇಂದ್ರ ಸರ್ಕಾರದಿಂದ ಬಂದಿದ್ದು ಅನುದಾನ ಏನಿತ್ತು 156 ಕೋಟಿ ಏನ್ ಚಿಲ್ಲರ್ ಅಮೌಂಟ್, ಅದರಲ್ಲಿ ಬಿಜಾಪುರ್ ರೆಕಾರ್ಡ್ಸ್ನಲ್ಲೇ ಬಿಜಾಪುರ್ ಇತ್ತಿತ್ತು. ಅದನ್ನು ವಿಜಯಪುರ ಅನ್ನುವಂಥದ್ದು ಸ್ಯಾಂಕ್ಷನ್ ಆಗಿತ್ತು. ಆ ಬಿಜಾಪುರ ಅಂಡ್ ವಿಜಯಪುರದ ಗೊಂದಲದಲ್ಲಿ ಸುಮಾರು ಒಂದು ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದು ಸಂಘರ್ಷ ಮಾಡಲಿಕ್ಕೆ ಆಯಿತು. ಹಾಗಾಗಿ ವಿಳಂಬ ಆಯಿತು. ನಂತರ ಟೆಂಡರ್ ಪ್ರಕ್ರಿಯೆ ಟೆಕ್ನಿಕಲ್ ಇಶ್ಯೂಸ್ಗಳು ಸರಿಪಡಿಸಲಿಕ್ಕೆ ಒಂದು 6 ತಿಂಗಳ ಕಾಲಾವಧಿ ಹೋಯಿತು. ಆದರೆ ನಿರಂತರ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಮೈನಾರಿಟಿ ವಾರ್ಡ್ಗಳನ್ನು ಈ ಕಾರ್ಯಾವಧಿ ಒಳಗೆ ಸಂಪೂರ್ಣಗೊಳಿಸ್ಬೇಕಂತೇಳಿ ಈಗ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಅನುದಾನ ಬಿಡುಗಡೆ ಮಾಡಿಕೊಂಡು ಈಗ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಈಗ ಕೂಡಲೇ ಕೆಲಸ ಪ್ರಾರಂಭ ಆಗುವಂಥದ್ದು ಹಂತಕ್ಕೆ ಈಗ ಆಗಿದೆ. ಹಾಗಾಗಿ ದೇರ್ ಸಹಾಯ ದುರುಸ್ತಾಯ ಅಂತೇಳಿ ಅನ್ನುವಂಥ ಮಾತಿನಿಂದ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಸ್ಮಾರ್ಟ್ ಸಿಟಿಯಲ್ಲಿ ಈ ಅದು ನಗರ ಶಾಸಕರಿಗೆ ಕೇಳಬೇಕು. ನಗರ ಶಾಸಕರಿಗೆ ಈ ಪ್ರಶ್ನೆ ಕೇಳಬೇಕು. ಅದು ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥ ಅಲ್ಲ. ಸೆಂಟ್ರು ಈ ಗಾಂಧಿ ಚೌಕಿದ ಆ ಕಡೆ ಈಗ ಎಲ್ಲ ಬಿಜಾಪುರ ಸುಧಾರಣೆ ಆಗಿದೆ. ಈ ಸೈಡ್ ಈ ಭಾಗ ಎಲ್ಲ ಮುಸ್ಲಿಂ ಅದರಲ್ಲ ಅದೇ ಸುಧಾರಣೆ ಆಗ್ತಾ ಇದೆ. ಈಗ ಅದನ್ನ ಎಂ ಬಿ ಪಾಟೀಲ್ ಸಾಹೇಬ್ರು ಮಾಡ್ತಾ ಇದ್ದಾರೆ. ಅದನ್ನ ಎಂ ಬಿ ಪಾಟೀಲ್ ಸಾಹೇಬ್ರು ಪಣ ತಟ್ಟಿದ್ದಾರೆ. ಆ ಕಡೆ ಈಗ ಆಗಿದೆ, ಆ ಕಡೆ ಅನುದಾನದ ಅವಶ್ಯಕತೆ ಇಲ್ಲ. ಈಗ ಏನೇ ಸರ್ಕಾರದ ಅನುದಾನ ಬಂದ್ರೆ ಈ ಕಡೆನೇ ಅದ. ಸರ್, ಇಂಥ ಕೆಲಸ ಆಗ್ತಾವ, ನೀವು ನಗರ ಶಾಸಕರಿಗೆ ಏನ್ ಹೇಳ್ಬೇಕಂತ? ಅವ್ರಿಗೆ ಏನ್ ಹೇಳ್ಬೇಕು? ನಗರ ಶಾಸಕರಿಗೆ ನೋಡ್ರಿ, ಅವರು ತಾಸಿಗೆ ಒಂದಾದಾರ. ಅವರು ಗಂಡಸರಾಗ ಗಂಡಸಲ್ಲ, ಹೆಂಗಸರಾಗ ಹೆಂಗಸಲ್ಲ. ಯಾಕೆ ಅಂತಂತ ನೋಡ್ರಿ, ಈಗ ಕಳೆದ ಒಂದು ನಿಮ್ಮದೇ ಮೀಡಿಯಾ ಮಾಧ್ಯಮದ ಮುಖಾಂತರ ನಾನು ಕೇಳಿದೆ, ನಾನು ಮುಂದಿನ ತಿಂಗಳ ಚಲೋ ದಿವ್ಸ ನೋಡಿ ಒಂದು ಹಿಂದುತ್ವದ ಆಧಾರ ಮೇಲೆ ಒಂದು ಪಾರ್ಟಿ ನಿರ್ಮಾಣ ಮಾಡ್ತೀನಿ ಅಂತೇಳಿ. ಈಗ ಅವರೇ ಫೇಸ್ಬುಕ್ ಮತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ, ವಿಜೇಂದ್ರದ ಫಾಲೋವರ್ಸ್ ನನಗೆ ಗೌಡ್ರ ಅದುರಿ ಮಾಡಿದ್ರೆ ಸಮಸ್ಯೆ ಆಕ್ಕದ, ಇದು ಸಮಸ್ಯೆ ಆಕ್ಕದ ಅಂತೇಳಿ. ಹಾಗಿದ್ರೆ ನೀವು ಹೇಳಿದ್ರಿ ಯಾಕೆ ಪಾರ್ಟಿ ನಿರ್ಮಾಣ ಮಾಡಿದ್ರೆ? ಒಂದು ವಿಜೇಂದ್ರ ಫಾಲೋವರ್ಸ್ ಮಾತು ಕೇಳ್ತಿದ್ರೆ ಹೇಳ್ಬಾರ್ದಾಗಿತ್ತು. ಅವು ವಿಜೇಂದ್ರ ಮಾತು ಕೇಳ್ತಿದ್ದಿಲ್ಲ ಅಂತಂದ್ರೆ ನಿರ್ಮಾಣ ಮಾಡಿ ತೋರಿಸ್ಬೇಕು. ನಾವು ಸ್ವಾಗತಿಸ್ತೀವಿ. ನಮ್ಮ ನಗರ ಶಾಸಕರ ಕಟ್ಟಿರುವ ಪಾರ್ಟಿಗೆ ನಾವು ಸ್ವಾಗತಿಸ್ತೀವಿ, ಒಂದು ಗಂಡಸರ ನಿರ್ಣಯ ತಗೊಂಡ್ಕೊಂಡ್ರೆ. ಸರ್, ಒಂದ್ ಕಾಣ್ ಬರ್ಲಿಕ್ಕೆ ಬಿಜೆಪಿ ಕಾರ್ಪೊರೇಟರ್ಸ್ ನಗರ ಶಾಸಕರ ಜೊತೆ ತಿರ್ಗಾಡ್ಲಿಕ್ಕೆ ಅದು ಅವ್ರದ್ದು ಆಂತರಿಕ ವಿಷಯ. ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಐ ಆಮ್ ನಾಟ್ ಪಾರ್ಟಿ ಪರ್ಸನ್. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅದು ಮಾಡಬಾರ್ದು. ಅವರು ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ ಮಾಡಬಾರ್ದು. ಅವರು ಬಿಜೆಪಿ ಉಚ್ಚಾಟಿತಾಗಿದ್ದಾರೆ, ಆದ್ರೂ ಬಿಜೆಪಿ ಮೆಂಬರ್ ಜೊತೆ ತಿರ್ಗಾಡಿ. ಈಗ ನೋಡ್ರಿ, ಅದು ಅವರು ಪಾರ್ಟಿ ಶಿಸ್ತಿನ ಪಾರ್ಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ ಪಾರ್ಟಿಗೆ ಅವರಿಗೆ ಅದು ಬಿಟ್ಟಿರುವುದು ವಿಷಯ. ಅದು ನನಗೆ ಉತ್ತರ ಕೊಡುವಂತ ವಿಷಯ ಅಲ್ಲ. ರಾಜಕೀಯ ನನಗೆ ಗೊತ್ತಿಲ್ಲ ಸರ್. ನಾನು ರಾಜಕಾರಣ ಬಗ್ಗೆ ಮಾತಾಡೋದಿಲ್ಲ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, सीसीटीवी सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की। नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।